ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ವಿಶೇಷವಾಗಿ ರಥಸಪ್ತಮಿಯ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಥಸಪ್ತಮಿ ಪೂಜೆ ಯಾವಾಗಿರ್ತದೆ, ಯಾವ ದಿವಸ ಮಾಡಬೇಕು, ಹಾಗೆ ಸ್ನಾನದ ಮುಹೂರ್ತ, ಪೂಜಾ ಮುಹೂರ್ತ, ರಥಸಪ್ತಮಿ ಆಚರಣೆಯ ಮಹತ್ವ ಏನದ, ಹಿನ್ನೆಲೆ ಏನದ, ಇತಿಹಾಸ ಏನದ, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರಥಸಪ್ತಮಿ ಆಚರಣೆ ಅಂದರೆ ಸೂರ್ಯ ದೇವರಾದ ಸೂರ್ಯನಿಗೆ ಮೀಸಲಾಗಿ ಇರ್ತದ ಅಂತ. ಭಗವಂತ ಸೂರ್ಯದೇವ 7 ಕುದುರೆಗಳ ಮೇಲೆ ಅಂದರೆ 7 ಕುದುರೆಯ ಸವಾರಿಯನ್ನು ಮಾಡಿಕೊಂಡು ರಥವನ್ನು ಅಂದರೆ ಹತ್ಕೊಂಡು ಬರ್ತಾನೆ ಅಂತಲೇ ಹೇಳ್ಬೋದು. ನಮ್ಮ ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೂರ್ಯ ರಥ ಏರ್ತಾನೆ ಅನ್ನುವಂತಹ ಈ ದಿವಸ ಆಗಿರ್ತದೆ. ಈ ರೂಪವನ್ನು ರಥಸಪ್ತಮಿ ಉತ್ಸವ ಮತ್ತು ಈ ಪೂಜೆ ಅಂದರೆ ರಥಸಪ್ತಮಿಯ ಪೂಜೆ ಅಂತಲೇ ನಾವು ವಿಶೇಷವಾಗಿ ಈ ಪೂಜೆಯನ್ನು ಮಾಡ್ತೀವಿ. ರಥಸಪ್ತಮಿ ಆಚರಣೆ ಯಾವಾಗ ಮಾಡಬೇಕು ಅಂದರೆ ಫೆಬ್ರವರಿ 16ನೇ ತಾರೀಕು ರಥಸಪ್ತಮಿ ಆಚರಣೆ ಆಗಿರ್ತದೆ. ಈ ರಥಸಪ್ತಮಿಯು ಸೂರ್ಯದೇವನ ಜನ್ಮದಿನವನ್ನು ಸ್ಮರಿಸೋದ್ರಿಂದ ಇದನ್ನು ಸೂರ್ಯದೇವನ ಜನ್ಮದಿನವಾದ ಸೂರ್ಯ ಜಯಂತಿ ಅಂತ ಕೂಡ ಕರಿತೀವಿ. ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಅದಿತಿಯನ್ನು ಸೂರ್ಯ ಸಪ್ತಮಿಯ ದಿನದಂದು ಸೂರ್ಯದೇವನನ್ನು ಪುತ್ರರಾಗಿ ಸ್ವೀಕರಿಸೋದ್ರಿಂದ ಇದನ್ನು ಸೂರ್ಯ ಜಯಂತಿ ಎಂದು ಕೂಡ ನಾವು ಕರಿತೀವಿ. ಸೂರ್ಯದೇವ ಅವರ ತಾಯಿ ಅದಿತಿ ಮತ್ತು ಅವರ ತಂದೆ ಋಷಿ ಕಶ್ಯಪ ಆಗಿರ್ತಾರೆ. ಇನ್ನು ರಥಸಪ್ತಮಿಯ ಮುಹೂರ್ತ ನೋಡೋದಾದರೆ ಮಾಘ ಮಾಸದಲ್ಲಿ ಬರುವಂತಹ ರಥಸಪ್ತಮಿಯನ್ನು ಸಪ್ತಮಿ ತಿಥಿ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕೂಡ ನಾವು ಕರಿತೀವಿ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಸೂರ್ಯದೇವ ಎಂದು ಪೂಜೆ ಮಾಡ್ತೀವಿ. ಇದನ್ನು ಸಾಮಾನ್ಯವಾಗಿ ಸೂರ್ಯನಾರಾಯಣ ಎಂದು ಕೂಡ ನಾವು ಕರಿತೀವಿ. ಇದು ಶುಕ್ಲ ಪಕ್ಷದ 7ನೇ ದಿನದಂದು ಸಪ್ತಮಿ ಅಂತ ಹೇಳಿ ಇದರ ಹೆಸರು ಬಂದಿರ್ತದ. ರಥ ಎಂದರೆ ಸಪ್ತಮಿ ಎಂದರೆ 7ನೇ ದಿವಸ ಅಂಥೇಳಿ ಕರಿತೀವಿ. ರಥ ಅಂದರೆ ಎಳೆಯುವಂತಹ ರಥವನ್ನು ನಾವು ನೋಡಿರ್ತೀವಿ. ಸಪ್ತಮಿ ಅಂದರೆ 7ನೇ ದಿವಸ, ಇವೆಲ್ಲ ಕೂಡಿ ರಥ ಸಪ್ತಮಿ ಅಂಥೇಳಿ ನಾವು ಕರಿತೀವಿ. ರಥಸಪ್ತಮಿ ದಿನಾಂಕ ಫೆಬ್ರವರಿ 16ನೇ ತಾರೀಕು ಆಗಿರ್ತದೆ. ಸಪ್ತಮಿ ತಿಥಿ ಆಗೋದು ಅಂದರೆ ಪ್ರಾರಂಭವಾಗೋದು ಫೆಬ್ರವರಿ 15ನೇ ತಾರೀಕು ಬೆಳಗ್ಗೆ 10 ಗಂಟೆ 12 ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗಿರ್ತದೆ. ಸಪ್ತಮಿ ತಿಥಿ ಮುಕ್ತಾಯವಾಗೋದು ಫೆಬ್ರವರಿ 16ನೇ ತಾರೀಕು ಬೆಳಗ್ಗೆ 8 ಗಂಟೆ 53 ನಿಮಿಷಕ್ಕೆ ಸಮಾಪ್ತಿ ಆಗಿರ್ತದೆ. ಅದಕ್ಕಾಗಿ ಸೂರ್ಯೋದಯದ ತಿಥಿಯನ್ನು ತೆಗೆದುಕೊಂಡು ಫೆಬ್ರವರಿ 16ನೇ ತಾರೀಕು ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಅಂದರೆ ಶುಕ್ರವಾರ ದಿವಸ ಆಗಿರ್ತದೆ. ಇನ್ನು ರಥಸಪ್ತಮಿ ಸ್ನಾನದ ಮುಹೂರ್ತ ಏನು ಅಂದರೆ ಮುಹೂರ್ತ ನೋಡಬೇಕು ಅಂದರೆ ಬೆಳಗ್ಗೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 58 ನಿಮಿಷದವರೆಗೆ ಅಂದರೆ ಸ್ನಾನದ ಮುಹೂರ್ತ ಅಂತಲೇ ಹೇಳ್ಬೋದು. ರಥಸಪ್ತಮಿ ಅಂದು ಸೂರ್ಯನನ್ನು ಆರಾಧಿಸೋದ್ರಿಂದ ಆರೋಗ್ಯ, ಸಂಪತ್ತು, ಕೀರ್ತಿ, ಶಕ್ತಿ, ಜ್ಞಾನ, ಅನಾರೋಗ್ಯದಿಂದ ಗುಣಪಡಿಸುವುದು, ಹಾನಿಕಾರಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಇವು ಇನ್ನೂ ಹಲವಾರು ಉಪಯೋಗಗಳು ನಮಗೆ ಪ್ರಯೋಜನಗಳನ್ನು ನಮಗೆ ಸೂರ್ಯ ದೇವರು ನಮಗೆ ನೀಡ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ದೇಶಾದ್ಯಂತ ರಥಸಪ್ತಮಿ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಕೂಡ ಆಚರಣೆ ಎಲ್ಲೆಡೆ ನಾವು ನೋಡ್ತೀವಿ. ರಥಸಪ್ತಮಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದಾದರೆ ಸೂರ್ಯದೇವನಿಗೆ ಭಕ್ತಿ ಅಂದರೆ ಅಭಿವ್ಯಕ್ತಿಯಾಗಿ ಹಲವಾರು ದೇವಾಲಯಗಳು ಮತ್ತು ಪವಿತ್ರವಾದ ಸ್ಥಳಗಳನ್ನು ನಿರ್ಮಿಸಲಾಗಿರ್ತದೆ. ಈ ಎಲ್ಲ ಸ್ಥಳಗಳಲ್ಲಿ ರಥಸಪ್ತಮಿಯ ಮುನ್ನ ಅಂದರೆ ಭವ್ಯವಾದ ಉತ್ಸವಗಳು ವಿಶೇಷಗಳು ನಡೀತವೆ. ಅದೇ ರೀತಿ ರಥಸಪ್ತಮಿಯ ಮಹತ್ವ ಅಂದರೆ ರಥಸಪ್ತಮಿಯು ಸೂರ್ಯನ ಜನ್ಮದೊಂದಿಗೆ ಹೊಂದಿಕೆ ಆಗಿರ್ತದೆ. ಅದೇ ರೀತಿ ಭಗವಾನ್ ಸೂರ್ಯನ ರಥ ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ಮಾರ್ಗವಾಗಿ ಚಲಿಸ್ತದೆ ಎಂಬುದು ರಥಸಪ್ತಮಿಯ ಮತ್ತೊಂದು ಪ್ರಾಮುಖ್ಯತೆಯನ್ನು ನಾವು ನೋಡ್ತೀವಿ. ಅದೇ ರೀತಿ ಹೊಸ ಋತುವಿನ ಆಗಮನ ಸಹ ಸೂಚನೆಯನ್ನು ನೀಡ್ತದೆ. ಅರುಣನು ಸೂರ್ಯದೇವನಿಗೆ ಸಾರಥಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದೇ ರೀತಿ ಪುನರ್ ಸೇವೆಯಲ್ಲಿ 7 ಕುಶಲ ಕುದುರೆಗಳು ಓಡಿಸುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಿರ್ತಾರೆ. ಈ ಹಬ್ಬವು ವಿಶೇಷವಾಗಿ ಮಂಗಳಕರವಾಗಿದೆ ಏಕೆಂದರೆ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚನೆಯನ್ನು ಮಾಡ್ತದೆ. ರೈತರು ಸಮೃದ್ಧವಾದ ಬೆಳೆಗಳು ಮಾಡುವ ಭರವಸೆಯನ್ನು ಕೂಡ ಸೂರ್ಯನನ್ನು ಪೂಜೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರಥಸಪ್ತಮಿಯ ಇತಿಹಾಸ ನೋಡೋದಾದರೆ ರಥಸಪ್ತಮಿಯ ದಿನದಂದು ಸೂರ್ಯದೇವ ಋಷಿ ಕಶ್ಯಪ ಮತ್ತು ಅವರ ಸಂಗಾತಿಯಾದ ಅದಿತಿಗೆ ಜನಿಸಿರ್ತಾರೆ. ಹಾಗೆ ತನ್ನ ಮಗನ ಜನನದ ನಂತರ ಋಷಿ ಕಶ್ಯಪ ಮಗುವು ಸೂರ್ಯದೇವ ಅವರ ಅವತಾರ ಎಂದು ತಿಳಿಸಿದ್ದಕ್ಕಾಗಿ ಭಗವಾನ್ ವಿಷ್ಣುವಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ.
ಋಷಿಕಶ್ಯಪ ಅವರ ಮಗ ಎಲ್ಲರಿಗೂ ಸೇರಿದವನು ಮತ್ತು ಅವನ ಬೆಳಕು ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳ ಮೇಲೆ ಬೀಳಲಾಗ್ತದೆ ಎನ್ನುವಂತಹ ವಿಷ್ಣುವಿನ ಮತ್ತಷ್ಟು ಬಹಿರಂಗ ಪಡಿಸ್ತಾರೆ. ಅದೇ ರೀತಿ ಹೆಚ್ಚುವರಿಯಾಗಿ ಸೂರ್ಯನು ಪ್ರತಿ 12 ಚಿಹ್ನೆಗಳ ಮೂಲಕ ಚಲಿಸುವ ಮೂಲಕ ಭೂಮಿಯ ಒಂದು ವರ್ಷವನ್ನು ಪೂರ್ಣಗೊಳಿಸ್ತಾನೆ ಅನ್ನುವಂತಹ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ರಥಸಪ್ತಮಿಯ ಪೂಜಾ ವಿಧಾನ ಏನು ಅಂದರೆ, ರಥಸಪ್ತಮಿ ವ್ರತದ ಸಮಯದಲ್ಲಿ ನಾವು ಪಾಲಿಸಬೇಕಾದ ಕೆಲವು ಸಂಪ್ರದಾಯಗಳು ಯಾವುವು ಅಂದರೆ ನಾಳೆ ರಥಸಪ್ತಮಿ ಇದ್ದರೆ ಇವತ್ತಿನ ದಿವಸ ಮನೆಯನ್ನು ಶುದ್ಧವಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಸಿದ್ಧವನ್ನು ಪಡಿಸ್ಕೋಬೇಕು. ರಥಸಪ್ತಮಿಯ ದಿವಸ ಅಂದರೆ 16ನೇ ತಾರೀಕು ಬೆಳಗ್ಗೆ ಬೇಗನೆ ಎದ್ದು ಪ್ರಾರ್ಥನೆ ಅಥವಾ ಧ್ಯಾನದಲ್ಲಿ ತೊಡಗಿಕೊಳ್ಬೇಕು. ಬೆಳಗಾಗುವ ಮೊದಲು ಅಂದರೆ ಕಾಲುವೆ ನದಿ ಅಂತ ಏನು ಹೇಳ್ತೀವಲ್ಲ, ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವ ಅಥವಾ ಸ್ನಾನ ಮಾಡುವಾಗ ಅರ್ಕ ಗಿಡದ ಎಲೆಗಳನ್ನು ಅಂದರೆ ತಲೆ ಮೇಲೆ ಹಿಡ್ಕೊಂಡು ಸಂತೋಷ ಪಡಿಸ್ಕೊಂಡು ಈ ಅರ್ಕ ಎಲೆಗಳನ್ನು ತಲೆ ಮೇಲೆ ಇರಿಸುವಾಗ ಅಂದರೆ ನಾವು ಸೂರ್ಯದೇವ ಮೇಲೆ ಕೇಂದ್ರೀಕರಿಸ್ಬೋದು ಅನ್ನುವಂತಹ ವಾಡಿಕೆ ಕೂಡ ಅದು ಏರುತ್ತಿದ್ದಂತೆಯೇ ನಿಂತಿರುವಂತಹ ಭಂಗಿಯಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಕೆಂಪು ಹೂವು, ಬೆಲ್ಲ, ಕುಂಕುಮ, ಅರಿಶಿನ ಪುಡಿ, ಅದೇ ರೀತಿ ಅಂದರೆ ಪವಿತ್ರವಾದ ಅಂದರೆ ಈ ರೀತಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯನಿಗೆ ನಮಸ್ಕರಿಸಿ ಸೂರ್ಯ ದೇವನಿಗೆ ನಮ್ಮ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ನೀಡಿ ಅಗತ್ಯವಿವರಿಗೆ ಏನಾದರೂ ನಮಗೆ ಅಂದರೆ ಸೂರ್ಯ ದೇವನಿಗೆ ವಿಶೇಷವಾದ ಬೇಡಿಕೆ ಪ್ರಾರ್ಥನೆಗಳನ್ನು ನಾವು ಅರ್ಪಿಸಬೇಕು ಅಂತಲೇ ಹೇಳ್ತೀನಿ. ಇನ್ನು ಪೂಜಾ ಅಂದರೆ ಪ್ರಯೋಜನ ಏನು ಅಂದರೆ, ರಥಸಪ್ತಮಿ ಪೂಜಾ ಸಂಪೂರ್ಣ ಭಕ್ತಿಯಿಂದ ನಡೆಸುವ ಭಕ್ತರಿಗೆ ಆಶೀರ್ವಾದಗಳು ಯಾವ್ಯಾವ ಪ್ರಯೋಜನ ಅಂದರೆ, ಇದು ವ್ಯಕ್ತಿಯ ಭಾವನಾತ್ಮಕ, ಮಾನಸಿಕ, ದೈಹಿಕ ಯೋಗಕ್ಷೇಮಗಳನ್ನು ಹೆಚ್ಚಿಸ್ತದೆ ಅಂತಲೇ ಹೇಳ್ಬೋದು. ಗಂಡು ಮಗುವನ್ನು ನಿರೀಕ್ಷಿಸುವ ದಂಪತಿಗಳಿಗೆ ಅನುಕೂಲವಾದಂತಹ ಈ ಪ್ರಯೋಜನ ಅಂತಲೇ ಹೇಳ್ಬೋದು. ಎಲ್ಲ ಕಾಯಿಲೆಗಳು ಮತ್ತು ಪರಿಸ್ಥಿತಿ ಗುಣಪಡಿಸ್ತದ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಚರ್ಮ ಅಥವಾ ಕಣ್ಣುಗಳ ಬಗ್ಗೆ ಹೆಚ್ಚುವರಿಯಾಗಿ ಇದು ರಕ್ತ ಪರಿಚಲನೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನಮಗೆ ನೀಡ್ತದೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಸೂರ್ಯದೇವನ ಪೂಜೆ ಅಂದರೆ ವಿಶೇಷವಾಗಿ ರಥಸಪ್ತಮಿಯ ಪೂಜೆ ಮೂಲಕ ನಮಗೆ ಲಭಿಸ್ತದೆ. ಈ ಪೂಜೆಯನ್ನು ಮಾಡೋದರಿಂದ ಹೆಚ್ಚಿನ ಯಶಸ್ಸು, ಜ್ಞಾನ, ಹೆಸರು, ಖ್ಯಾತಿ, ಸಂಪತ್ತು ಮತ್ತು ಅಡೆತಡೆಗಳ ಮೇಲೆ ವಿಜಯವನ್ನು ನಾವು ಸಾಧಿಸಬಹುದು. ಅದೇ ರೀತಿ ಸ್ಪಷ್ಟತೆಯನ್ನು ತರ್ತದ, ಒತ್ತಡ ಮತ್ತು ಆತಂಕವನ್ನು ನಿವಾರಿಸ್ತದ, ಶಾಂತಿಯನ್ನು ಯಾವುದೇ ಪೂಜೆ ಮಾಡಿದ್ರೂ ಕೂಡ ನಮಗೆ ವಿಶೇಷವಾಗಿ ಶಾಂತಿ ಲಭಿಸಲಿ ಅನ್ನುವುದಕ್ಕಾಗಿ ಮಾಡಿರ್ತೀವಿ. ವಿಶೇಷವಾಗಿ ರಥಸಪ್ತಮಿ ಆಚರಣೆ ಇರೋದರಿಂದ ಗೃಹ ಪ್ರವೇಶ ಆಗಿರ್ಬೋದು, ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆಗಿರ್ಬೋದು, ಏನಾದರೂ ಹೊಸ ವಸ್ತುವನ್ನು ಖರೀದಿ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಯಾವುದೇ ಮುಹೂರ್ತವನ್ನು ನೋಡಲಿಕ್ಕೆ ಹೋಗಬೇಡಿ. ರಥಸಪ್ತಮಿ ಅಂದ್ರೇ ಒಂದು ವಿಶೇಷವಾದ ದಿನ. ನೀವು ಏನಾದರೂ ಶುಭ ಕಾರ್ಯವನ್ನು ಮಾಡೋದಕ್ಕೂ ಕೂಡ ಈ ಶುಭ ದಿನ ಅಂತಲೇ ಹೇಳ್ತೀನಿ. ಅದೇ ರೀತಿ ರಥಸಪ್ತಮಿ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.